ಬನ್ನಿ ಇವತ್ತು ನಾವು ಕರಾವಳಿಯ ಒಂದು ಅದ್ಭುತ ಜಾಗಕ್ಕೆ ಹೋಗೋಣ. ಉಡುಪಿ ಅಂದ ತಕ್ಷಣ ನಮಗೆ ಕೃಷ್ಣಮಠ ನೆನಪಾಗತ್ತೆ. ಆದರೆ ಅದಕ್ಕೆ ಹತ್ತಿರದಲ್ಲೇ ಇರೋ ಕುಕ್ಕೆಹಳ್ಳಿ ಅನ್ನೋ ಊರಲ್ಲಿ ಒಂದು ಪುರಾತನ ಮಹಲಿಂಗೇಶ್ವರ ದೇವಸ್ಥಾನ ಇದೆ. ಇದರ ಇತಿಹಾಸ ಕೇಳಿದ್ರೆ ನೀವು ದಂಗಾಗ್ತೀರಾ. ಮೊದಲನೇದಾಗಿ ಈ ಊರಿಗೆ ಕುಕ್ಕೆಹಳ್ಳಿ ಅಂತ ಹೆಸರು ಬರಲು ಕಾರಣವೇ ಇಲ್ಲಿನ ಮಹಲಿಂಗೇಶ್ವರ. ಶತಮಾನಗಳ ಹಿಂದೆ ಈ ಜಾಗ ದಟ್ಟ ಕಾಡಿನಿಂದ ಕೂಡಿತ್ತು. ಇಲ್ಲಿನ ಒಬ್ಬ ಕೂಲಿ ಕಾರ್ಮಿಕ ತನ್ನ ಮಗನ ಜೊತೆ ಕಾಡಿಗೆ ಹೋದಾಗ ಮಣ್ಣಗೆಯುವಾಗ ಅವನ ಕುಕ್ಕೆ ಅಂದ್ರೆ ಹಗ್ಗದ ಬುಟ್ಟಿ ಒಂದು ಕಲ್ಲಿಗೆ ಸಿಕ್ಕಿ ಹಾಕಿಕೊಳ್ತು. ಅದನ್ನ ಬಲವಾಗಿ ಎಳೆಯಲು ಹೋದಾಗ ಭೂಮಿಯಿಂದ ರಕ್ತ ಬರೋಕೆ ಶುರುವಾಯಿತು. ಗಾಬರಿಗೊಂಡ ಆತ ಊರಿನವರಿಗೆ ವಿಷಯ ತಿಳಿಸಿದಾಗ ಅಲ್ಲಿ ಸ್ವಯಂಭೂಲಿಂಗ ಪತ್ತೆಯಾಯಿತು. ಆ ಕುಕ್ಕೆ ಸಿಕ್ಕ ಜಾಗವೇ ಕಾಲಕ್ರಮೇಣ ಕುಕ್ಕೆಹಳ್ಳಿ ಅಂತ ಪ್ರಸಿದ್ಧಿಯಾಯಿತು. ಇವತ್ತಿಗೂ ಆ ಲಿಂಗದ ಮೇಲೆ ಆವತ್ತು ಗುದ್ದಲಿ ಅಥವಾ ಕುಕ್ಕೆ ತಗುಲಿಯಾದ ಗಾಯದ ಗುರುತು ಇದೆ ಅನ್ನೋದು ಸ್ಥಳೀಯರ ನಂಬಿಕೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ತೀರ ವಿಶಿಷ್ಟವಾಗಿದೆ. ಕರಾವಳಿ ಶೈಲಿಯ ಕೆತ್ತನೆಗಳು, ಗರ್ಭಗುಡಿಯ ಸುತ್ತಲಿನ ಶಾಂತ ಪರಿಸರ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಇಲ್ಲಿನ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಸಾವಿರಾರು ಜನ ಸೇರ್ತಾರೆ. ಆದರೆ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಈ ದೇವಾಲಯದಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳು ಇಂದಿಗೂ ಕೂಡ ಹಳೆಯ ಪದ್ಧತಿಯನ್ನೇ ಚಾಚು ತಪ್ಪದೇ ಪಾಲಿಸ್ತಿವೆ. ವಿಜ್ಞಾನಕ್ಕೂ ನಿಲುಕದ ಕೆಲವು ಪವಾಡಗಳು ಇಲ್ಲಿ ಪ್ರತಿ ವರ್ಷ ನಡೆಯುತ್ತವೆ ಅಂತ ಭಕ್ತರು ನಂಬುತ್ತಾರೆ. ವಿಶೇಷವಾಗಿ ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿನ ವೈಭವ ನೋಡಲು ಎರಡೂ ಕಣ್ಣು ಸಾಲದು. ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪವಿತ್ರ ಪುಷ್ಕರಣಿ ಇದೆ. ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮದ ಕಾಯಿಲೆಗಳು ಗುಣವಾಗ್ತವೆ ಅನ್ನೋ ಬಲವಾದ ನಂಬಿಕೆ ಈ ಭಾಗದಲ್ಲಿದೆ. ಹೀಗೆ ನೂರಾರು ರಹಸ್ಯಗಳನ್ನು ತನ್ನೊಡಲಲ್ಲಿಟ್ಟಿಕೊಂಡಿರುವ ಕುಕ್ಕೆಹಳ್ಳಿ ಮಹಲಿಂಗೇಶ್ವರನ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.